ಬೈ ಎಲೆಕ್ಷನ್ ಬಳಿಕ ಅಲ್ಪಸಂಖ್ಯಾತ ನಾಯಕರ ಟಾರ್ಗೆಟ್ನ ವಿಚಾರ ಡಿಸಿಎಂ ವಿರುದ್ಧ ಅಸಮಾಧಾನಗೊಂಡಿರುವಂತಹ ಕೆಲ ಸ್ವಪಕ್ಷೀಯರು. ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದ ನಾಯಕರಿಂದ ಅಸಮಾಧಾನ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ದೂರು ನೀಡುವುದಕ್ಕೆ ನಿರ್ಧಾರ. ಪಂಚರಾಜ್ಯ ಚುನಾವಣೆ ನಂತರ ಹೈಕಮಾಂಡ್ ಭೇಟಿಯಾಗಿ ದೂರು. 4 ಗೋಡೆಗಳ ಮಧ್ಯೆ ಕುಳಿತು ಸಮಸ್ಯೆಯನ್ನ ತಿಳಿಗೊಳಿಸಬಹುದಿತ್ತು. ನಸೀರ್ ಜಬ್ಬಾರ್ ಮೇಲೆ ಏಕಾಏಕಿಯಾಗಿ ಕ್ರಮವನ್ನು ಜರುಗಿಸಿದ್ದು ಸರಿ ಅಲ್ಲ. ತಪ್ಪಿದ್ದರೆ ಪಕ್ಷದ ವೇದಿಕೆಯಲ್ಲೇ ಕರೆದು ಎಚ್ಚರಿಕೆ ರವಾನಿಸಬೇಕಾಗಿತ್ತು. ಜಮೀರ್ ವಿರುದ್ಧವೂ ಇಲ್ಲ ಸಲ್ಲದ ಅಭಿಪ್ರಾಯಗಳನ್ನ ಹರಡಲಾಗ್ತಾ ಇದೆ. ಇದಕ್ಕೆಲ್ಲಾನು ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಚರ್ಚೆ ಕೂಡ ನಡೆದಿದೆ. ಹಾಗಾಗಿ ಡಿಕೆ ಶಿವಕುಮಾರನ್ನ ಕರೆದು ಬುದ್ಧಿ ಹೇಳಿ ಅಂತ ರಾಹುಲ್ ಮತ್ತು ಖರ್ಗೆ ವೇಣುಗೋಪಾಲ್ರನ್ನ ಭೇಟಿ ಮಾಡೋದಕ್ಕೆ, ದೂರನ್ನು ನೀಡೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಬೈ ಎಲೆಕ್ಷನ್ ಆದ ಮೇಲೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ತಪ್ಪು ಮಾಡಿದವ್ರ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಬೇಕು. ಶಿಸ್ತು ಅಂದರೆ ಶಿಸ್ತಿನ ಕ್ರಮ ಅಂದರೆ ಎಲ್ರಿಗೂ ಅದು ಅನ್ವಯ ಆಗುತ್ತೆ. ಅವ್ರು ಆಪ್ತರು ಇವ್ರು ಆಪ್ತರು ಅಂತೆಲ್ಲ ಇಲ್ಲ ಅನ್ನೋದು ಒಂದು ಕಡೆ ವಾದ. ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಟಾರ್ಗೆಟ್ ಮಾಡಿದ್ದಾರೆ, ಕೇವಲ ಸಿಎಂ ಸಿದ್ದರಾಮಯ್ಯನವರ ಆಪ್ತರನ್ನು ಬೇಕು ಅಂತ ಮಾಡ್ತಾ ಇದ್ದಾರೆ. ಒಂದು ಏನೋ ಎಡವಟ್ಟಾಗಿದೆ, ಮಿಸ್ಟೇಕ್ ಆಗಿದೆ, ಕರೆದು ಮಾತಾಡ್ಬೋದಿತ್ತು, ಬುದ್ಧಿ ಹೇಳ್ಬೋದಿತ್ತು, ವಾರ್ನ್ ಮಾಡ್ಬೋದಿತ್ತು, ಕೂತು ಮಾತಾಡ್ಬೋದಿತ್ತು. ಇದ್ಯಾವುದನ್ನು ಮಾಡದೆ ಏಕಾಏಕಿಯಾಗಿ ಆ್ಯಕ್ಷನ್ ಅಂದರೆ ಅದು ಹೆಂಗಾಗತ್ತೆ? ಬೇರೆ ಥರದ್ದು ಮೆಸೇಜೇ ಪಾಸ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಬೇಕು ಅಂತಲೇ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಬುದ್ಧಿ ಹೇಳಬೇಕಾಗತ್ತೆ. ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಬುದ್ಧಿ ಹೇಳಿ ಅಂತ ಹೇಳಿಸ್ಬೇಕು ಅಂತ ತಯಾರಿಗಳಾಗ್ತಾಗಿದೆ. ಇದೀಗ ಸಿಎಂ ಆಪ್ತ ಬಳಗದ ನಾಯಕರಿಂದ ಈ ಒಂದು ಅಸಮಾಧಾನ ಕೇಳಿಬರ್ತಾ ಇರೋದು. ಬೈ ಎಲೆಕ್ಷನ್ ಇಂದ ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ರೀತಿಯಾದಂಥ ಚರ್ಚೆಗಳು, ಅಸಮಾಧಾನಗಳು, ಕನ್ಫ್ಯೂಷನ್ಸು ಕ್ರಿಯೇಟ್ ಆಗಿಬಿಟ್ಟಿದೆ. ಕೂತು ಮಾತಾಡಿ ಬಗೆಹರಿಸ್ಕೊಂಡಿಲ್ಲ ಅಂತಂದರೆ ಇದು ದೊಡ್ಡ ಕಂದಕವೇ ಸೃಷ್ಟಿಯಾಗಬಹುದಾದ ಎಲ್ಲ ಲಕ್ಷಣಗಳೂ ಕಾಣಿಸ್ತಾ ಇದೆ.